ನಮಸ್ತೆ, ಸ್ವಾಗತ ಅಂಚು ಅಶೋಕ್ ಹೆಗಡೆ ಬ್ಲಾಗಿಗೆ. ಇವತ್ತು ನಮ್ಮ ಜೊತೆ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಅವ್ರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳೋದು, ಸರ್, ಲವ್ ಮ್ಯಾರೇಜು ಮತ್ತು ಅರೇಂಜ್ ಈ ಮದುವೆ ಬಗ್ಗೆ ತಾವೇನು ಹೇಳ್ತೀರಿ? ಯಾಕೆ ನಂಗೆ ಅಷ್ಟೊಂದು ವಯಸ್ಸಾಗಿಲ್ಲ, ಅಷ್ಟು ಇವಾಗಲೇ ಲವ್ ಮ್ಯಾರೇಜ್ ಬಗ್ಗೆ ಆದರೂ ಏನು ಗೊತ್ತಾ ಸರ್, ತಾವು ಪ್ರಭಾತ್ ಕಲಾವಿದರ ಒಂದು ಕುಡಿ, ಸಾಕಷ್ಟು ಅನುಭವಗಳಿರುತ್ತೆ, ಸಾಕಷ್ಟು ವ್ಯಕ್ತಿಗಳನ್ನ ನೋಡಿರ್ತೀರಿ. ಹಾಗಾಗಿ ನಿಮಗೂ ಮದುವೆ ಆಗಿದೆಯಾ? ಅಲ್ಲ, ಚಿಕ್ಕವರು ಆಗಿದೆ, ಜ್ಞಾಪಿಸ್ಕೊತಾ ಇದ್ದೀರಾ? ಒಂದೇ ಅಲ್ವಾ? ಒಂದೇ ಆಗಿರೋದು. ಹಂಗಿರು, ಓಕೆ. ಸೊ ಪ್ರೇಮ ವಿವಾಹ ಮತ್ತು ಈ ದೊಡ್ಡವರೆಲ್ಲ ಸೇರಿ ಮಾಡಿದಂಥ ಈ ಮದುವೆ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಸರ್, ನನಗನ್ಸೋದು ಆಲ್ಮೋಸ್ಟ್ ನಾನು ಮದುವೆ ಆಗಿ, ಜೋಕ್ಸ್ ಅಪಾರ್ಟ್, ನಂಗೆ ಮದುವೆ ಆಗಿ ಆಲ್ಮೋಸ್ಟ್ 20 ವರ್ಷ ಆಯಿತು. ಅಲ್ಟಿಮೇಟ್ಲಿ ನೀವು ಲವ್ ಮಾಡಿ ಮದುವೆ ಆಗ್ತಿರೋ ಅಥವಾ ಅರೇಂಜ್ ಆಗಿರೋ ಹುಡುಗಿನ ಮದುವೆ ಆಗ್ತಿರೋ, ಅದೆಲ್ಲದಕ್ಕಿಂತ ಫೈನಲಿ ಏನು ಬರೋದು ಅಂದರೆ ಒಂದು ಕಂಪ್ಯಾಟಬಿಲಿಟಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಬಂದರೆ ಚೆನ್ನಾಗಿರ್ತೀವಿ, ಬರಲಿಲ್ಲ ಅಂದರೆ ಇಡೀ ಜೀವನ ಒದ್ದಾಡ್ತೀವಿ. ಸರ್, ದಯವಿಟ್ಟು ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡಿ. ತಮ್ಮದು ಲವ್ ಮ್ಯಾರೇಜಾ ಅಥವಾ? ನಾವಿಬ್ಬರು ಇಷ್ಟಪಟ್ಟೆ ಮದುವೆ ಆಗಿದ್ದು. ಇಷ್ಟಪಟ್ಟ ಮೇಲೆ ನಮ್ಮ ಅಪ್ಪ ಅಮ್ಮನೂ ಹುಡುಗಿನೂ ಇಷ್ಟಪಟ್ಟರು. ಲವ್ ಕಮ್ ಮ್ಯಾರೇಜ್. ಎಸ್. ಪ್ರಿಯ ವೀಕ್ಷಕರೇ, ಹರೀಶ್ ಅವರು ಪ್ರಭಾತ್ ಕಲಾವಿದರು, ನಾನು ವಿಶೇಷವಾಗಿ ಹೇಳ್ತಾನೆ ಇರ್ತೀನಿ. ಅತ್ಯುತ್ತಮವಾದಂಥ ನಟ, ಕನ್ನಡ ಸೀರಿಯಲ್ಗಳಾಗಲಿ ಅಥವಾ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಈ ರಂಗಭೂಮಿ ಬಗ್ಗೆ ಅಂತೂ ಗೊತ್ತು, ಪ್ರಭಾತ್ ಕಲಾವಿದರು ಅಂದಾಕ್ಷಣ ನಾವು ಅದ್ರ ಬಗ್ಗೆ ಮಾತೇ ಆಡುವಾಗಿಲ್ಲ. ಸೊ ಲವ್ ಮ್ಯಾರೇಜಿನ ಬಗ್ಗೆ ಹೀಗೆ ಹೇಳಿದ್ರಿ. ಸರ್, ನಿಮ್ಮ ಮಿಸ್ಸಸ್ಸು ಕೂಡ ಕಲಾವಿದರು ಅಂತ ಅಂದ್ಕೊಂಡಿದ್ರೆ, ಯಾಕೆಂದ್ರೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಪ್ರಶ್ನೆ ಏನು ಅಂತಂದರೆ, ಇಬ್ಬರು ಕಲಾವಿದರು ಇದ್ದಾಗ ನಾವು ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ಈ ಸಿನಿಮಾ ಇರ್ಬೋದು ಅಥವಾ ಸೀರಿಯಲ್ ಇರ್ಬೋದು, ಸಾಕಷ್ಟು ಸೀನ್ಗಳನ್ನು, ಇಂಟಿಮಸಿ ಸೀನ್, ಅದು ಇದು ಏನೋ ಇರುತ್ತೆ. ಹಾಗಿದ್ದಾಗ ಅಲ್ಲಿಯ ಒಂದು ಜೀವನಕ್ಕೂ ಇಲ್ಲಿಯ ಒಂದು ಜೀವನಕ್ಕೂ ಏನಾದರೂ ಆ ಏಟುಗಳು ಬೀಳುತ್ತಾ ಅನ್ನೋದು ಒಂದು. ಯಾಕಂದರೆ ತುಂಬ ಕಲಾವಿದರನ್ನು ನಾನು ನೋಡಿದ, ಕೆಲವೊಂದು ಗಂಡ ಹೆಂಡತಿ ಇದ್ದಾಗ, ಇಬ್ಬರು ಕಲಾವಿದರಿದ್ದಾಗ ಸಾಕಷ್ಟು ಸಮಸ್ಯೆಗಳು ಸಣ್ಣ ಪುಟ್ಟ ಇರುತ್ತೆ. ಅಯ್ಯೋ ನೀನು ಹಂಗೆ ಹಾಕಿ ಮಾಡ್ಬಿಟ್ಟೆ, ಅಯ್ಯೋ ನೀನು ಹಿಂಗೆ ಹಾಕಿ ಮಾಡ್ಬಿಟ್ಟೆ, ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅಂತಿತ್ತು. ನಿಮ್ಮಲ್ಲೂ ಕೂಡ ಆ ಥರದ್ದೇನಾದ್ರು ಬಂದಿತ್ತ ಅಥವಾ ಹೇಗೆ, ಏನು, ಎತ್ತ ಅಂತ? ಅಲ್ಲ, ಇವಾಗ ಏನಂದರೆ, ನಾ ಹೇಳಿದಾಗ ಆವಾಗಲೇ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಯಾರು ಏನೇ ಮಾಡಿದ್ರು, ಅವಳೇ ಮಾಡಲಿ ನಾನೇ ಮಾಡಲಿ, ಯಾವ್ದಾದ್ರು ಬೇರೆ ಒಂದು ಇಂಟಿಮೇಟ್ ಸೀನ್ಸ್ ಅಂತ ನೀವು ಹೇಳಿದ್ರಿ, ಅದು ಮಾಡಿದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ನಾನು ಹೋಗಿ ಅವಳಿಗೆ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇರಲ್ಲ, ಅವ್ರು ಬಂದು ನಮ್ಗೆ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇರಲ್ಲ. ಅಫ್ಕೋರ್ಸ್ ನಾವು ಹೇಳ್ತೀವಿ, ಇವತ್ತು ಶೂಟಿಂಗಲ್ಲಿ ಈ ಥರ ಸೀನ್ಸ್, ನಾಟ್ ಜಸ್ಟ್ ಆ ಥರ ಸೀನ್ಸ್ ಅಲ್ಲ, ಈ ಥರ ಒಂದು ಚಾಲೆಂಜಿಂಗ್ ಸೀನ್ ಇತ್ತು, ಈ ಥರ ಇನ್ನೊಂದು ಯಾವುದೋ ಒಂದು ಫಿಸಿಕಲಿ ಸ್ಟ್ರೈನಿಂಗ್ ಆಗೋಂಥ ಒಂದು ಸೀನ್ ಇತ್ತು, ತುಂಬ ಮೆಂಟಲ್ ಸ್ಟ್ರೆಸ್ ಇರೋವಂಥ ಒಂದು ಸೀನ್ ಇತ್ತು ಅಂತ ಎಲ್ಲನೂ ಶೇರ್ ಮಾಡ್ತೀವಿ. ಸೊ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೀರಿದ ಮೇಲೆ ಅದು ಖಂಡಿತ ಅದು ಏನು ಬೇರೆ ಥರ ಡಿಫ್ರೆನ್ಸಸ್ ಬರಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಬೇರೆ ಥರ ಸೀನ್ಸಲ್ಲಿ ಇವಾಗ ಯಾವುದೋ ಒಂದು ಬರೀ ಕಂಪ್ಲೀಟ್ಲಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ಸ್ ಆಗಲಿ, ಆ ಥರದ್ದಾಗಲಿ ಮೇ ಬಿ ಟೆಲಿಕಾಸ್ಟ್ ಆದಮೇಲೆ ಎಷ್ಟೋ ಸರ್ತಿ ದೀಪಶ್ರೀ ನಂಗೆ ಹೇಳಿರೋದಿದೆ, ನೀ ಆ ಥರ ಒಂದು ಸ್ವಲ್ಪ ನೀನು ಕಣ್ಣಿಂದ ನೀನು ಎಕ್ಸ್ಪ್ರೆಸ್ ಮಾಡಿದ್ರೆ ಚೆನ್ನಾಗಿರೋ. ಅಯ್ಯೋ, ಇದು ನನ್ನ ಮನೆಯಲ್ಲೂ ಇದೆ, ನನ್ನ ಹೇಳ್ತೀನಿ ಹಂಗೆ. ನೋಡಿ, ಅಲ್ಲಿ ನೀವು ಅಶೋಕ್ ಹೆಗಡೆ ಅಲ್ಲ, ಅಶೋಕ್ ಹೆಗಡೆ ಅಲ್ಲ, ಖಂಡಿತ ನೀವು ಒಂದು ಪಾತ್ರ ಆಗಿರ್ತೀರಿ. ಸೊ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ಬೇಕು. ಜನ ನೋಡೋದು ಅಶೋಕ್ ಹೆಗಡೆ ಅಂತ ನೋಡಲ್ಲ, ಅಥವಾ ಹರೀಶ್ ಅಂತ ನೋಡಲ್ಲ, ಅಥವಾ ದೀಪಶ್ರೀ ಅಂತ ನೋಡಲ್ಲ. ಅಲ್ಲಿ ಆ ಪಾತ್ರನ ನೋಡ್ತಾರೆ. ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿಲ್ಲ ಅಂತಂದ್ರೆ ನಾವು ಕಲಾವಿದರಾಗಿ ಸಾಧ್ಯನೇ ಇಲ್ಲ. ಕರೆಕ್ಟ್ ಅಲ್ವಾ? ತುಂಬ
ಖುಷಿ ಆಯ್ತು ದೀಪಶ್ರೀ ಅವರು ಹೀಗೆ ಹೇಳ್ತಾರೆ ಅಂತಂದಾಗ ತಾವು ಅದೇ ಥರ ಹೇಳ್ತೀರಿ ಅಂತ. ಖಂಡಿತ, ಡೆಫಿನೆಟ್ಲಿ. ಓಕೆ ಸರ್, ಈ ಜರ್ನಿ ಇದೆಯಲ್ಲ, ಆ ಪ್ರಥಮಗಳಿರುತ್ತೆ. ಇವತ್ತು ನೀವು ಬೆಳೆದು ನಿಂತಿದ್ದೀರಿ, ದೊಡ್ಡ ಕಲಾವಿದರಾಗಿ ನಿಂತಿದ್ದೀರಿ. ಆದರೆ ಈ ಆರಂಭಿಕ ದಿನಗಳಲ್ಲಿ ಕೆಲವೊಂದಷ್ಟು ಅವಮಾನಗಳು ಅಥವಾ ಅದು ಸಾಕಷ್ಟು ಕಲಾವಿದರಿಗೆ ಆಗಿದ್ದು ನನಗೂ ಗೊತ್ತು, ನನಗೂ ಸಾಕಷ್ಟು ಆಗಿದೆ. ಅದಕ್ಕೋಸ್ಕರ ನಾನು ನೇರವಾಗಿ ಆ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಸೊ ಆ ಬಿಗಿನಿಂಗ್ ಡೇಸ್ ಹೇಗಿತ್ತು ತಮ್ಮ ಆರಂಭದ ದಿನಗಳು? ಇಲ್ಲ, ನನಗೆ ಫಾರ್ಚುನೇಟ್ಲಿ ಅಫ್ಕೋರ್ಸ್ ಚಿಕ್ಕ ಪುಟ್ಟ ಅವಮಾನಗಳು ಆಗೇ ಆಗಿರುತ್ತೆ, ಯಾರಿಗೂ ಇಲ್ಲ ಅಂತಲ್ಲ. ಮೇ ಬಿ ಅದನ್ನ ಮರ್ತ್ಬಿಟ್ಟು ಮುಂದೆ ಹೋಗಿರ್ತೀವಿ ನಾವು, ಮುಂದೆ ಬಂದಿರ್ತೀವಿ. ಬಟ್ ನನಗೆ ಫಾರ್ಚುನೇಟ್ಲಿ ದೇವ್ರ ದಯದಿಂದ ಆ ಥರ ಒಂದು ದೊಡ್ಡ ಒಂದು ಸಿಕ್ಕಾಪಡೆ ಅವಮಾನ ಆಯಿತು ಆ ಥರ ಯಾವುದೋ ಒಂದು ಸಿಚುವೇಶನ್ ದೇವ್ರ ದಯದಿಂದ ಬಂದಿಲ್ಲ. ಆ್ಯಂಡ್ ನಂಗೆ ಸಿಕ್ಕಿರೋ ಅಂಥ ಒಂದು ಟೀಮ್ ಆಗಲಿ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಒಂದು ಒಳ್ಳೆಯ ಟೀಮ್ ಸಿಕ್ತು ಫಾರ್ಚುನೇಟ್ಲಿ ನನಗೆ, ಈವನ್ ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಕೆರಿಯರ್. ಆದ್ರಿಂದ ನಂಗೆ ಆ ಥರ ಚಾಲೆಂಜಸ್ ಯಾವುದು ಬರಲಿಲ್ಲ. ಓಕೆ ಸರ್, ತಮ್ಮ ಫಸ್ಟ್ ಸೀರಿಯಲ್ ಯಾವುದು, ಫಸ್ಟ್ ಸಿನಿಮಾ ಯಾವುದು? ಸಿನಿಮಾ ನಂದು ಫಸ್ಟು ಒಲವೇ ಅಂತ ಒಂದು ಮಾಡಿದೆ. ನಾನು ಇಂಜಿನಿಯರಿಂಗ್ ಓದ್ತಿದ್ದೆ, ನಾನು ಇನ್ನೂ ಮುಗಿಸಿರ್ಲಿಲ್ಲ, ಲಾಸ್ಟ್ ಸೆಮಿಸ್ಟರ್ ಬಾಕಿ ಇತ್ತು. ನಮ್ಮ ಚಿಕ್ಕಪ್ಪ ಬಾಲಕೃಷ್ಣ ಅಂತ ಅವರು ETV-ನಲ್ಲಿ ಪ್ರೊಡ್ಯೂಸರ್ ಆಗಿದ್ರು, ಹೈದರಾಬಾದಲ್ಲಿ ಇತ್ತು ಅವಾಗ ಮೇನ್ ಬ್ರಾಂಚ್. ಸೊ ಅವರು PH ವಿಶ್ವನಾಥ್ಗೆ ಬಹಳ ಕ್ಲೋಸ್ ಇದ್ರು, ಡೈರೆಕ್ಟರ್ PH ವಿಶ್ವನಾಥ್ ಅವರು. ಅವರು ಇದು ನಮ್ಮ ಚಿಕ್ಕಪ್ಪ ಅವ್ರನ್ನ ಕೇಳಿದಂತೆ, ಪ್ರಭಾತ್ ಕಲಾವಿದರು ಯಾರ ಒಬ್ಬ ಹುಡುಗ ಬೇಕು ನನಗೆ, ಒಂದು ಹೊಸ ಸಿನಿಮಾ ಮಾಡ್ತಾ ಇದೀನಿ, ಅದರಲ್ಲಿ ಒನ್ ಆಫ್ ದ ಹೀರೋಸ್ ಕ್ಯಾರೆಕ್ಟರ್ಗೆ ಬೇಕು ಅಂತ. ಆವಾಗ ನಮ್ಮ ಅಣ್ಣನ ಮಗ ಇದ್ದಾನೆ ಅಂದ್ಬಿಟ್ಟು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರಂತೆ. ಆವಾಗ ಹೋಗಿ ಮಾತಾಡಿ ಎಲ್ಲ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು, ಮಾತಾಡಿದ್ವಿ. ಅವಾಗ ನಾನು ಭಾಳ ಇದಕ್ಕೆ ಆಲ್ಮೋಸ್ಟ್ ಕಾಲ್ ಭಾಗ ಇದ್ದೆ. ತುಂಬ ಸಣ್ಣಕ್ಕಿದ್ಯಪ್ಪ, ಹೋಗಿ ಒಂದು ಸ್ವಲ್ಪ ಜಿಮ್ ಮಾಡು, ಒಂದು ಸ್ವಲ್ಪ ಚೂರು ಬಾಡಿ ಬೆಳೆಸ್ಕೋ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಹೋಗಿ ಜಿಮ್, ಅಫ್ಕೋರ್ಸ್ ಒಂದು 3-4 ತಿಂಗಳಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇತ್ತು. ಅಲ್ಲಿ ನನ್ನ ಮೊದಲನೇ ಸಿನಿಮಾ ವಿಶಾಲ್ ಹೆಗ್ಡೆ ಮತ್ತೆ ನಾನು ಇಬ್ರು ಲೀಡ್ ಆಕ್ಟರ್ಸ್ ಆಗಿ ಮಾಡಿದ್ವಿ. ಅದರಲ್ಲಿ PH ವಿಶ್ವನಾಥ್ ಅವರು ಸಿಕ್ಕಿದ್ದಾರೆ ಅಂತಂದ್ರೆ ಇದು ಪುಟ್ಟಣ್ಣ ಅವರು ನಿಜವಾಗ್ಲೂ ಬಹಳ ಒಂದು ಅದೃಷ್ಟ ಅದು, ಖಂಡಿತ. ಇದು ಸೀರಿಯಲ್ ಆಲ್ಮೋಸ್ಟ್ ಅದೇ ಟೈಮಲ್ಲೇ ಇದರಲ್ಲಿ ಅಶೋಕ್ ಕಶ್ಯಪ್ ಅವರು ಸೀತೆ ಅಂತ ಒಂದು ಧಾರಾವಾಹಿ ಮಾಡಿದ್ರು. ಸೀತೆ ಅದರಲ್ಲಿ ದೀಪಶ್ರೀನೂ ಮಾಡಿದ್ಲು, ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ನಮ್ಮ ಹೆಂಡತಿ. ಅದ್ರಲ್ಲಿ ನನ್ನ ಹೆಂಡತಿ ಅಲ್ಲ, ಇವಾಗ ನನ್ನ ಧರ್ಮಪತ್ನಿ ಅದ್ರಲ್ಲಿ ಮಾಡಿದ್ಲು. ಅಫ್ಕೋರ್ಸ್ ಅದಕ್ಕೆ ಮುಂಚೆ ಪರಿಚಯ ಇತ್ತು ನಮ್ಮ ಪ್ರಭಾತ್ ಕಲಾವಿದ್ರಲ್ಲಿ. ನಾನು ಅವ್ರ ಬಗ್ಗೆ ಏನು ಹಿಂಗಂದೆ ಅಷ್ಟೇ, ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಜನರಿಗೆ, ಪಾಪ ಅದು ಇದಾಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ತೀರ್ಥಹಳ್ಳಿಲಿ ಶೂಟಿಂಗ್ ಆಗ್ತಾ ಇತ್ತು, ಅಲ್ಲಿ ನಾನು ಅದರ ಮೊದಲನೇ ಸೀರಿಯಲ್ ಸೀತೆ ಮಾಡಿದ್ದು. ಸರ್, ಈ ಸಾಕಷ್ಟು ವರ್ಷಗಳು ತಾವು ಸಿನಿಮಾ ಮತ್ತು ಸೀರಿಯಲ್ಲು ಅಂತ ಮಾಡಿದ್ರಿ, ರಂಗಭೂಮಿನೂ ಇದೆ, ಈ ಪ್ರಭಾತ್ ಕಲಾವಿದರು. ಈ ಮೂರರಲ್ಲೂ ಏನು ಸಾಮ್ಯತೆ ಕಾಣುತ್ತೆ ಮತ್ತು ಏನು ಒಂದು ವಿಭಿನ್ನತೆ ಕಾಣುತ್ತೆ ಅಥವಾ ವ್ಯತ್ಯಾಸಗಳು ಕಾಣುತ್ತೆ, ಏನಿದೆ, ಏನು ಅನಿಸುತ್ತೆ? ನನಗೆ ಕೆಲವರು ನಮ್ಮ ನಿರ್ದೇಶಕರು ಅವರೆಲ್ಲ ಹೇಳ್ಕೊಟ್ಟಿರೋ ಹಾಗೆ, ನಾವು ಮೇ ಬಿ ರಂಗಭೂಮಿನಲ್ಲಿ ನನಗೆ ಗೊತ್ತಿರೋ ಹಾಗೆ ಎದುರುಗಡೆನೆ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಮಾಡಿದ ತಕ್ಷಣ ಒಂದು ರೆಸ್ಪಾನ್ಸ್. ಅದೇನು ಒಂದು ಜನಕ್ಕೆ ಇಷ್ಟ ಆಗದಿಲ್ಲ ಅಂದರೆ ಏನು ರೆಸ್ಪಾಂಡ್ ಮಾಡಲ್ಲ, ನಗದು ಅಥವಾ ಚಪ್ಪಾಳೆ ತಟ್ಟೋದು ಏನೂ ಆಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ತುಂಬ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ, ಶಿಲೆ ಹೊಡಿತಾರೆ. ಆ್ಯಂಡ್ ರಂಗಭೂಮಿನಲ್ಲಿ ಸ್ಟೇಜ್ ನಮಗೆ ಏನು ಐಡಿಯಾ ಅಂದರೆ, ಕೊನೆ ಸೀಟ್ನಲ್ಲಿ ಇರೋರ್ಗು ನಮ್ಮ ಆ್ಯಕ್ಷನ್ಸು, ನಮ್ಮ ಎಕ್ಸ್ಪ್ರೆಷನ್ಸ್ ಗೊತ್ತಾಗಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಎಕ್ಸಾಜರೇಟ್ ಮಾಡ್ತೀವಿ. ಬಟ್ ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ, ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಇರುತ್ತೆ, ಒಂದು ಎಕ್ಸಾಜರೇಷನ್ ಇರುತ್ತೆ. ಸೀರಿಯಲಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ತೀವಿ, ಸಿನಿಮಾದಲ್ಲಿ ಇನ್ನೂ ಕಡಿಮೆ ಮಾಡ್ತೀವಿ ಅದನ್ನು. ಅದು ಒಂದು ಡಿಫ್ರೆನ್ಸು. ಬಟ್ ನನಗೆ ಬಹಳ ವೈಯಕ್ತಿಕವಾಗಿ ನಂಗೆ ಬಹಳ ಇಷ್ಟ ಆಗೋದು ಅಫ್ಕೋರ್ಸ್ ರಂಗಭೂಮಿ. ರಕ್ತನೇ ಅದಲ್ವಾ, ಹಾಗಾಗಿ ಇದು ಸರ್. ಬಟ್ ನಾನು ಸೀರಿಯಲ್ನಲ್ಲಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ, ಯಾಕಂದರೆ ನನ್ನ ಒಂದು ಭಾಷೆ ಇರ್ಬೋದು,
ನಿಮ್ಮ ಭಾಷೆ ಏನ್ರಿ? ನಿಮ್ದು ಪ್ರಭಾತ್ ಕಲಾವಿದರದ್ದೇ ಒಂದು ಆ ಭಾಷೆ ಇದೆ, ಹರಿಕತೆ ವಿದ್ವಾಂಸರ ವಂಶ ಕುಡಿ, ಅದು ಭಾಷೆ ಬಗ್ಗೆ ನಿಮಗೆ ಹಿಡಿತಗಳು ತುಂಬಾ ಇದಿರುತ್ತೆ. ಆಮೇಲೆ ಈ ನಿರ್ದೇಶನ ಹೇಗೂ ರಂಗಭೂಮಿಯಲ್ಲಿ ಇದು ಮಾಡಿದಿರಿ ತಾವು. ಇದು ಸಿನಿಮಾ ಅಥವಾ ಸೀರಿಯಲ್ ಬಗ್ಗೆ ಒಂದು ಪ್ರೊಡಕ್ಷನ್ನು ಅಥವಾ ನಿರ್ದೇಶನ ಅದ್ರ ಬಗ್ಗೆ ಏನಾದರೂ ಒಂದು ಯೋಚನೆ ಏನಾದರೂ ಬಂದಿತ್ತು? ಇಲ್ಲ, ಪ್ರೊಡಕ್ಷನ್ ನಮ್ಮ ತಂದೆಯವರು ಒಂದು ಪ್ರೊಡಕ್ಷನ್ ಮಾಡಿದ್ರು, ನಾಟ್ಯ ಸಂಗಮ ಅಂತ. ಎಗೈನ್ ಬೇಸ್ಡ್ ಆನ್ ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ಒಂದು ಸೀರಿಯಲ್ ಮಾಡಿದ್ರು. ಅವಾಗ ಉದಯ ಟಿವಿ ಶುರು ಆದ ಹೊಸ್ತು. ಅವಾಗ 13 ಎಪಿಸೋಡ್ ಏನೋ ಬರ್ತಿತ್ತು, ಪ್ರತಿ ವಾರಕ್ಕೆ ಒಂದು ದಿವಸ 13 ಎಪಿಸೋಡ್ ಬರ್ತಿತ್ತು. ಆ ಥರ ಫಾರ್ಮ್ಯಾಟ್ ಅಲ್ಲಿ ಒಂದು ನಾಟ್ಯ ಸಂಗಮ ಅಂತ ಒಂದು ಡ್ಯಾನ್ಸ್ ಬೇಸ್ಡ್ ಸೀರಿಯಲ್ ಮಾಡಿದ್ರು. ಅದರಲ್ಲಿ ಲೀಡ್ ಆಗಿ ಹೇಮಾ ಮಾಡಿದ್ರು, ಸಂಜಯ್ ಶಾಂತಾರಾಮ್, ಆಮೇಲೆ ಇದು ಮಾಸ್ಟರ್ ಮಂಜುನಾಥ್ ಮಾಡಿದ್ರು, ಅಂಡ್ ಇದು ನಾಗೇಂದ್ರ ಶಾ ಡೈರೆಕ್ಟ್ ಮಾಡಿದ್ರು, ಅಶೋಕ್ ಕಶ್ಯಪ್ ಕ್ಯಾಮ್ರಾಮನ್. ಸೊ ಅಂತ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಕ್ಯಾಸ್ಟಿಂಗ್ ಇಟ್ಕೊಂಡು ದತ್ತಣ್ಣ ಮಾಡಿದ್ರು ಅದರಲ್ಲಿ. ಸೊ ಆ ಥರ ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದರೆ, ಅಫ್ಕೋರ್ಸ್ ಗೊತ್ತಲ್ಲ, ಇವಾಗ ಈ ನೃತ್ಯ ಇದು ರಂಗಭೂಮಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಮಾಡ್ತಾ ಇದ್ದಾಗ ಎರಡು ಕಡೆನೂ ಒಂದು ನ್ಯಾಯ ಒದಗಿಸೋಕ್ಕೆ ಕಷ್ಟ. ಆ್ಯಂಡ್ ನನ್ನ ಮೈಂಡ್ ಸೆಟ್ಗೆ ಇವಾಗ ಸೀರಿಯಲ್ಗೆ ಹೋಗಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆ ಒಂದೇ ಕಡೆ ಕೂತ್ಕೊಂಡು ನೀವು ಡೈರೆಕ್ಷನ್ ಮಾಡು ಅಂತ ಹೇಳೋದು ನನ್ನ ಮೈಂಡ್ ಸೆಟ್ಗೆ ಅದು ಭಾಳ ಕಷ್ಟ. ಅದು ಆ್ಯಕ್ಟ್ ಮಾಡಿ ಬಂದ್ಬಿಡ್ಬೋದು, ಅವರು ಡೈಲಾಗ್ಸ್ ಕೊಡ್ತಾರೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ರೀಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿ ಬರೋದಿದೆಯಲ್ಲ, ಅದು ಭಾಳ ಸುಲಭವಾದ ಕೆಲಸ ಅಂತ ನಂಗೆ ಅನ್ಸುತ್ತೆ. ಡೈರೆಕ್ಷನ್ಗೆ ಕಂಪ್ಲೀಟ್ಲಿ ಇನ್ನೊಂದು ಲೆವೆಲ್ ಬೇರೆ ಮೈಂಡ್ ಸೆಟ್ಟೇ ಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನೋದು ಡೈರೆಕ್ಟ್ರಿಗೆ. ಅಫ್ಕೋರ್ಸ್ ಪ್ರೊಡಕ್ಷನ್, ನಾವು ಇವಾಗಿನ ಒಂದು ಸಿನಾರಿಯೋ ನೋಡಿದ್ರೆ ಪ್ರೊಡಕ್ಷನ್ಗೂ ನಮಗೂ ದೊಡ್ಡ ನಮಸ್ಕಾರ ಅಂತ ಹೇಳಬೇಕು. ಇವಾಗಿನ ಪ್ರೊಡ್ಯೂಸರ್ಸ್ ಅವರೆಲ್ಲ ಪಡ್ತಿರೋ ಕಷ್ಟ ಅದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಇಷ್ಟು ವರ್ಷ ಆ್ಯಕ್ಟ್ ಮಾಡಿದ್ರಲ್ಲ ಸರ್, ತಮಗೆ ಬಹಳ ಇಷ್ಟವಾದಂಥ ಒಂದು ಪಾತ್ರ ಅಂದರೆ ಖುಷಿ ಆಯ್ತಪ್ಪ ನನಗೆ, ಏನೋ ಒಂಥರ ಖುಷಿ ಅಂತ ನಿಮ್ಮ ಒಂದು ಇದರಲ್ಲಿ ನಿಮಗೆ ಅನಿಸಿದ್ದು ಸಿನಿಮಾ ಇರ್ಬೋದು ಅಥವಾ ಸೀರಿಯಲ್ ಇರ್ಬೋದು? ಸಿನಿಮಾದಲ್ಲಿ ಅಫ್ಕೋರ್ಸ್ ಇವತ್ತು 2003 ಖುಷಿ ರಿಲೀಸ್ ಆಯಿತು. ಆಲ್ಮೋಸ್ಟ್ 23 ವರ್ಷ ಆಯಿತು. ಇವತ್ತಿಗೂ ಖುಷಿನಲ್ಲಿ ಮಾಡಿರ ಅಲ್ವಾ ನೀವು, ಎಷ್ಟು ಚೆನ್ನಾಗಿ ಮಾಡಿರ. ಇವತ್ತಿಗೂ ನೋಡ್ತಾ ಇರ್ತೀವಿ ನಾವು ಸಿನಿಮಾನ, ಇವತ್ತಿಗೂ ನೋಡಿ ಭಾಳ ಎಂಜಾಯ್ ಮಾಡ್ತಿರ್ತೀವಿ ಅಂತ ಹೇಳ್ತಾರೆ. ಆ ಕ್ಯಾರೆಕ್ಟರ್ ಭಾಳ ಇಷ್ಟ ಆಗತ್ತೆ. ಸೀರಿಯಲ್ಸಲ್ಲಿ ಬಂದರೆ ನನಗೆ ಝೀ ಟಿ ವಿನಲ್ಲಿ ನಮ್ಮಮ್ಮ ಶಾರದೆ ಅಂತ ಒಂದು ಸೀರಿಯಲ್ ಬಂದಿತ್ತು. ರಮೇಶ್ ಚಂದ್ರ ಅವರು ಡೈರೆಕ್ಟ್ ಮಾಡಿದ್ರು ಅದನ್ನು. ಆ್ಯಸ್ ಎ ಪರ್ಫಾರ್ಮರ್ ಒಬ್ಬ ಡೈರೆಕ್ಟ್ರು ಒಂದು ಆರ್ಟಿಸ್ಟ್ನ ಹೇಗೆ ಬಳಸ್ಕೋಬೇಕು ಅಂತ ನಿಜವಾಗ್ಲೂ ರಮೇಶ್ ಇಂದ್ರ ಅವ್ರ ಹತ್ರ ನಾನು ನೋಡಿದೆ. ಭಾಳ ಚೆನ್ನಾಗಿ, ನಾವು ಒಬ್ಬನೇ ಅಂತಲ್ಲ, ಪ್ರತಿಯೊಬ್ಬ ಕಲಾವಿದ್ರನ್ನ ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡಿದ್ರು. ನಾಟ್ ಜಸ್ಟ್ ಆರ್ಟಿಸ್ಟ್, ಒಬ್ಬ ಕ್ಯಾಮ್ರಾಮನ್ಗೆ ಹೇಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾವ ಆ್ಯಂಗಲಲ್ಲಿ ಯಾವ ಸೀನ್ಸ್ನ, ಯಾವ ಶಾರ್ಟ್ಸ್ನ ಯಾವ ಆ್ಯಂಗಲಲ್ಲಿ ತೆಗಿಬೇಕು ಅನ್ನೋದು ಭಾಳ ಕಲಿತೆ ಅವ್ರ ಹತ್ರ ಇಂದ. ನಾಟ್ ಜಸ್ಟ್ ಆ್ಯಕ್ಟಿಂಗ್, ಅದರಲ್ಲಿ ಭಾಳ ನನ್ನ ಪರ್ಫಾರ್ಮೆನ್ಸ್ ನೋಡಿ ಪರ ಇಲ್ಲಪ್ಪ, ನಾನು ಒಬ್ಬ ಒಂದು ಒಳ್ಳೆ ಆ್ಯಕ್ಟರ್ ಅಂತ ಆಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದ್ದು ನನಗೆ ಆ ಸೀರಿಯಲಿಂದ. ಆ್ಯಂಡ್ ಅಫ್ಕೋರ್ಸ್ ಆಫ್ ಲೇಟ್ ನಾನು ದಾಸ ಪುರಂದರ ಮಾಡಿದೆ. ಅದರಲ್ಲಿ ವರದರಾಜ್ ಪುರಂದಾಸ್ರು ತಂದೆ ಕ್ಯಾರೆಕ್ಟರ್ ಮಾಡಿದೆ, ವರದನಾಯಕಂದು. ಅದರಲ್ಲಿ ನನಗೆ ಬಹಳಷ್ಟು ಕಲಿತೆ. ಆ್ಯಂಡ್ ಯಾಕೆಂದರೆ ಆ ಒಂದು ಪುರಂದಾಸರು ಒಂದು ಸಬ್ಜೆಕ್ಟು, ಆ ಒಂದು ಆಧ್ಯಾತ್ಮದ ಕಡೆ ಆ್ಯಂಡ್ ಒಂದು ಕಲ್ಚರಲಿ ಇನ್ಕ್ಲೈನ್ಡ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಆ್ಯಂಡ್ ಆ ಥರ ಸಬ್ಜೆಕ್ಟ್ಸ್ ಮಾಡೋಕ್ಕೆ ಭಾಳ ಇಷ್ಟ ಆಗುತ್ತೆ ಪರ್ಫಾರ್ಮ್ ಮಾಡಬೇಕಾದ್ರೆ. ಓಕೆ ಸರ್, ಏನು ಗೊತ್ತಾ, ಆ್ಯಕ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಅಂತಂದ್ಬಿಟ್ಟು ಎದುರುಗಡೆ ಈಗ ಆಗಲೇ ಹೇಳಿದ್ರಿ, ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಎದುರುಗಡೆ ಆಡಿಯನ್ಸ್ ಇರ್ತಾರೆ, ಚಪ್ಪಾಳೆ ಇರುತ್ತೆ ನಾವು ಚೆನ್ನಾಗಿ ಮಾಡಿದಾಗ ಹೀಗೆ ಅಂತ. ಸೀರಿಯಲ್ಲು ಅಥವಾ ಸಿನಿಮಾ ಇದ್ದಾಗ ಕ್ಯಾಮ್ರಾ ಬ್ಯಾಕ್ ಸೈಡ್ ಇವರು ಟೆಕ್ನಿಷಿಯನ್ಸ್ ಇರ್ತಾರೆ, ಅವರು ಕೂಡ ಚೆನ್ನಾಗಿದ್ದರೆ ಚಪ್ಪಾಳೆ ಹೊಡಿತಾರೆ. ನನ್ನ ಪ್ರಶ್ನೆ, ಒಬ್ಬ ನಟ
ನಟ ಅನ್ನೋದಕ್ಕಿಂತಲೂ ಒಬ್ಬ ಕಲಾವಿದ ತುಂಬ ಚೆನ್ನಾಗಿ ಮಾಡ್ದ ಅಂತ ಫಸ್ಟ್ ಗೊತ್ತಾಗೋದು ಯಾರಿಗೆ? ನಮಗೆ. ಹಾಂ. ಯಾಕೆಂದರೆ ಇವಾಗ ಯಾವುದೋ ಒಂದು ಮೇ ಬಿ ಸ್ಟೇಜಲ್ಲಾಗಿರ್ಬಹುದು, ಸೀರಿಯಲಲ್ಲಾಗಿರ್ಬೋದು, ಇವಾಗ ನನಗನ್ಸೋದೆ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ರೌಂಡ್ ಟ್ರಾಲಿ ಶಾಟ್ ಇತ್ತು, ಮೇ ಬಿ ಒಂದು ಪೇಜ್ ಸೀನ್ ಅದು. ನಾನು ಮತ್ತು ಇನ್ನೊಬ್ಬ ನನ್ನ ಆ್ಯಕ್ಟರ್ ಇನ್ನೊಬ್ಬ ಆಯ್ತು. ಅದರಲ್ಲಿ ಒಂದು 6 ಲೈನ್ ನಂದು, ತಿರ್ಗಾ 6 ಲೈನ್ ಒಂದು, ತಿರ್ಗಾ 6 ಲೈನ್ ನಂದು, ತಿರ್ಗಾ 6 ಲೈನ್ ಒಂದು. ರೌಂಡ್ ಟ್ರಾಲಿ ಶಾಟ್ ಒಂದೇ ಶಾಟ್ ಕಂಪೋಸ್ ಮಾಡಿದ್ರು. 1-2 ಮಾನಿಟ್ರ್ ಆಯಿತು. ಒಂದೇ ಟೇಕಲ್ಲಿ ಶಾರ್ಟ್ ಓಕೆ ಆಯಿತು. ಏನು ನನಗೆ ಅದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಡೈರೆಕ್ಷನ್ ಟೀಮು ಮತ್ತು ಟೆಕ್ನಿಷಿಯನ್ಸು ಎಲ್ಲ ವೆರಿ ನೈಸ್, ಸೂಪರ್ ಅಂತ. ಹಾಗೆ ಖಂಡಿತ ಅದು ಕಷ್ಟ ಇದೆ, ಅಷ್ಟು ದೊಡ್ಡ ಡೈಲಾಗ್ ಹೇಳೋದು ಕಷ್ಟ ಇದೆ. ಬಟ್ ಅವತ್ತು ನನಗೆ ಅಯ್ಯೋ, ನಾನು ಅಷ್ಟೊಂದು ಚೆನ್ನಾಗಿ ಮಾಡಿದ್ನ, ನಂಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ, ಇನ್ನೂ ಏನೋ ಒಂದು ಸಾಲದಲ್ಲ, ಈ ಒಂದು ಸೀನ್ಗೆ ಇನ್ನೇನೋ ಬೇಕಾಗಿತ್ತಲ್ಲ ಅಂತ ಅನಿಸಿತ್ತು. ಬಟ್ ಅವ್ರಗಳಿಗೆ ಒಂದು ಶಾರ್ಟಲ್ಲಿ ಏನೂ ತಪ್ಪಿಲ್ಲದೆ ಹೇಳ್ಬಿಟ್ನಲ್ಲ, ಅದೇ ದೊಡ್ಡದು ಅನ್ಸಿರ್ಬೋದು. ಬಟ್ ರಂಗಭೂಮಿನಲ್ಲಿ ಆ ಥರ ಪ್ರತಿ ದಿವಸ ಎಷ್ಟೋ ಜನ ಅದಕ್ಕಿಂತ 3-4 ದೊಡ್ಡ ಸೀನ್ಸ್ನ ಹೇಳ್ತಾ ಇರ್ತಾರೆ. 2 ಗಂಟೆ ನಾಟಕನ ಯಾವುದೇ ರೀತಿಯಾದ ಒಂದು ಚೂರು ಅಡಚಣೆ ಇಲ್ಲದೆ, ಒಂದು ಚೂರು ತಪ್ಪಿಲ್ಲದೆ ಮಾತಾಡ್ತಾರೆ. ಅದು ಗ್ರೇಟ್ ಅಲ್ವಾ? ಆ್ಯಂಡ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವೇನೋ ಒಂದು ಮಾಡ್ತಿರ್ಬೇಕಾದ್ರೆ ನಾವು ಮಾಡಿರೋ ಪಾತ್ರನೇ ಮಾಡ್ತಿರ್ತೀವಿ ಅಂದ್ಕೊಡಿ. ರಂಗಭೂಮಿಲಿರ್ಬೋದು, ಹೋದ ಸರ್ತಿಗಿಂತ ಈ ಸರ್ತಿ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿ ಮಾಡಿದೆ ಅಂತ ಫಸ್ಟ್ ನನಗನ್ಸ್ಬೇಕು. ಏನೋ ಬೇರೆ ಥರ ಮಾಡಿದೆ, ಏನೋ ನನಗೆ ಬಹಳ ಖುಷಿ ಆಯಿತು ಅಂತ ನನಗನ್ಸ್ಬೇಕು ಫಸ್ಟು. ಅವಾಗ ಒಂದು ರೆಸ್ಪಾನ್ಸ್ ಬರುತ್ತಲ್ಲ, ಅವಾಗ ತುಂಬ ಖುಷಿ ಆಗುತ್ತೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾಕೆಂತಂದರೆ, ಯಾಕೆ ಈ ಪ್ರಶ್ನೆ ನಿಮ್ಮ ಹತ್ರ ನಾನು ಕೇಳಿದೆ ಅಂತಂದರೆ, ಈ ಕೆಲವೊಂದು ಆರ್ಟಿಸ್ಟ್ಗಳು ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ, ಎದುರುಗಡೆ ಚಪ್ಪಾಳೆ ಇದು ಬಂದ್ಬಿಡ್ತು ಅಂತಂದರೆ ಅದ್ಭುತವಾಗಿ ಮಾಡಿದೆ ಅಂತ. ಮೊದಲ ಆತ್ಮತೃಪ್ತಿ ಯಾವನು ಆ್ಯಕ್ಟ್ ಮಾಡಿರ್ತಾನೋ ಅವನಿಗೆ ಸಿಗುತ್ತಲ್ಲ, ಅದು ಅದ್ಭುತವಾದಂಥ ನಟ. ಬೇರೆಯವರು ಚಪ್ಪಾಳೆ ಹೊಡಿಲಿ ಬಿಡಲಿ ಏನೇ ಆಗಲಿ, ಇಲ್ಲಿ ಅದೇನೋ ಒಂಥರ ಶೂನ್ಯ, ಅದೇನೋ ಅಂತ ಇದಕ್ಕೆ ಸಿಕ್ಕಿರೋ ಒಂದು ಇದಕ್ಕೆ ಯಾವುದೇ ಶಬ್ದಗಳಲ್ಲಿ ವರ್ಣಿಸೋಕ್ಕೆ ಆಗೋದೇ ಇಲ್ಲ. ಆ ಥರ ಒಂದು ಆ್ಯಂಡ್ ಅವರ ಟ್ಯಾಲೆಂಟ್, ನನ್ನ ಟ್ಯಾಲೆಂಟ್ ಏನಿದೆ ಅಂತ ನನಗೆ ಗೊತ್ತಿದೆ, ನನ್ನ ಕೆಪಾಸಿಟಿ ಏನಿದೆ ಅಂತ ಗೊತ್ತಿದೆ. ನಾ ಆ ಕೆಪಾಸಿಟಿ ಆ ಲೆವೆಲ್ ತನಕ ಮಾಡದಿದ್ರೆ ನನಗೆ ಒಂದು ಅಣಕಿರುತ್ತೆ. ಅಯ್ಯೋ, ನಾ ಮಾಡಲಿಲ್ವಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ. ಅಫ್ಕೋರ್ಸ್ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲರಿಗೂ ಇರಲ್ಲ, ಎಂಥವ್ರಿಗಾಗಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸತ್ತೆ. ಬಟ್ ಬೇಸಿಕ್ ಏನೋ ಒಂದು ಇಷ್ಟು ಮಾಡಬೇಕು ಅಂದಾಗಿ ಅದಕ್ಕಿಂತ ಕಡಿಮೆ ಅನಿಸಿದಾಗ ಆ ಸಮಾಧಾನ ಇರಲ್ಲ. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ. ಹರೀಶ್ ಅವರೇ, ಇವತ್ತಿನ ಒಂದು ಕಲಾವಿದರು ಅಥವಾ ತಂತ್ರಜ್ಞರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದರೆ ಆವಾಗ ನಾವು ಬಂದಿದ್ದು ಬೇರೆ ಥರ ಇತ್ತು. ನಾನೇ ಹೇಳ್ತೀನಿ, ಏನು ಅಂತಂದ್ರು, ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಅಂತಂದರೆ ಅಥವಾ ಕ್ಯಾಮ್ರಾಮನ್ ಇರ್ಬೋದು, ಅವ್ರ ಮುಂದೆ ನಾವು ಕೂತ್ಕತ್ತನೂ ಇರಲಿಲ್ಲ. ಇವತ್ತು ಅಂದ್ಕೊಂಡು ಇದಿರುತ್ತೆ. ಎಷ್ಟೋ ಸರಿ ನನಗನ್ಸುತ್ತೆ, ಅವರು ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ಒಬ್ಬ ಡೈರೆಕ್ಟರ್ ಇರ್ಬೋದು ಅಥವಾ ಕ್ಯಾಮ್ರಾಮನ್ ಇರ್ಬೋದು, ವಯಸ್ಸು ಚಿಕ್ಕದಿರ್ಬೋದು, ಆದರೆ ಅವರು ಒಳಗಿನ ವಿದ್ಯೆ, ಆ ಒಳಗಿನ ಒಂದು ಏನು ಅವರಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿರ್ತಾರಲ್ಲ, ನಾವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಅಂತ ನನಗೆ ಅನಿಸ್ತಾ ಇರೋದು. ಯಾಕೆಂದರೆ ನಾವು ನೋಡಿ, ಈಗ ಹಿಂದೆ ಆಗಲಿ ಇವತ್ತಿಗೂ ಪುಟ್ಟಣ್ಣ ಸರ್ ಅಂತಂದು ಒಳ್ಳೆ ಎಷ್ಟೇ ದೊಡ್ಡ ಆರ್ಟಿಸ್ಟ್ ಆದರೂ ಅವ್ರ ಮುಂದೆ ಕುತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಂತೆ. ನೀವೇ ಕೇಳಬೇಕಾದ್ರೆ PH ವಿಶ್ವನಾಥ್ ಅವರೆಲ್ಲ ಅವ್ರ ಇದರಿಂದ, ನಾಗೇಂದ್ರ ಶಾ ಅವರು ಅವ್ರ ಕಡೆ ಇದನ್ನೇ ಇರ್ಬೇಕನ್ನ ತಿಳಿತಾ. ಹಾಗಿದ್ದಾಗ ಇವರು ನಾವು ಈ TN ಸೀತಾರಾಮ್ ಸರ್ ಆಗಲಿ ಇವ್ರ ಮುಂದೆಲ್ಲ ನಾವು ಕೂತ್ಕೊಳ್ಳೋದು ಇಲ್ಲ. ಅವರು ಅಲ್ಲಿ ಕೂತಿದ್ದಾರೆ ಅಂದರೆ ಇಲ್ಲೆಲ್ಲೋ ಹಿಂಗೆ ನಿಂತಿರೋದು. ಅದಂದರೆ ಹೆದರಿಕೆ ಅಂತಲ್ಲ, ಆ ಸ್ಥಾನಕ್ಕೆ ಒಂದು ಗೌರವ ಕೊಡುವಂಥದ್ದು. ಇವತ್ತು ಹೀಗೆ ಅನಿಸುತ್ತೆ ನನಗೆ. ಅದು ನನಗೆ ಅರ್ಥ ಆಗಲಿಲ್ಲ.
ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಹೇಳಿದ್ರಿ ಹಿಂದಿನ ಕಾಲದ್ದು ಇವಾಗಿನ ಕಾಲದ್ದು, ಎರಡರಲ್ಲೂ ಒಂದು ಬ್ಯಾಲೆನ್ಸ್ ಇರಬೇಕು. ಇವಾಗ ಹಿಂದಿನ ಕಾಲದಲ್ಲಿ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗೆ, ಯಾರೊಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು ಅಥವಾ ಏನೋ ಇದ್ರು, ಬೆಳಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸಿನಿಮಾದಲ್ಲಿ ಹೇಗೆ ನಡ್ಕೋಬೇಕು ಆ ಥರ ಅಂತಲ್ಲ. ಯೂಶ್ವಲಿ ಅವ್ರದ್ದು ಒಂದು ಏನು ವಾಡಿಕೆ ಅಂದರೆ, ಬಂದ ತಕ್ಷಣ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಬೇಕು, ಅಥವಾ ಹೋಗಿ ನಮಸ್ಕಾರ ಮಾಡಬೇಕು, ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಡೈರೆಕ್ಟ್ರಿಗೆ ಇರಲಿಲ್ಲ. ಅಸೋಸಿಯೇಟ್ ಡೈರೆಕ್ಟ್ರ್ ಏನು ಮಾಡಿದ್ರು ಅಂದರೆ, ಏನ್ರಿ ನೀವು ಇವಾಗ ಬರ್ತಾ ಇರಾ, ಡೈರೆಕ್ಟ್ರ್ ಬಂದರೆ ಗುಡ್ ಮಾರ್ನಿಂಗ್ ಹೇಳಲ್ಲ, ಹೋಗಿ ಒಂದು ಕಾಲಿಗೆ ನಮಸ್ಕಾರ ಮಾಡಲ್ಲ, ಹಂಗೆ ಅದು ಮಾಡಿದ್ರೇ ರೆಸ್ಪೆಕ್ಟಾ ಆ ಥರ ಅಂತ ಅನ್ಸ್ಬಿಟ್ಟಿತ್ತು. ಆ ಥರ ಒಂದು ಮೈಂಡ್ ಸೆಟ್ಟು ಕೆಲವ್ರು ಕ್ರಿಯೇಟ್ ಮಾಡಿದ್ರು ಅವಾಗಿನ ಕಾಲದಲ್ಲಿ. ಇವಾಗಿನ ಕಾಲದಲ್ಲಿ ಅಫ್ಕೋರ್ಸ್ ನೀವು ಹೇಳಿದ್ರಿ, ಹೊಡ್ಕೊಂಡು ಒಂಥರ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಸೊ ಅದನ್ನ ಹೇಳ್ತಾರದು ಅದು ತಪ್ಪು, ಇದೂ ತಪ್ಪು. ಅಂದ್ರೆ ಏನು, ಈಗ ಕೆಲವರು ಹೇಳ್ಬೋದು, ನಾವು ಮೊದಲೆಲ್ಲ ಫ್ರೆಂಡ್ಸ್ ಇದ್ವಿ ಹಂಗೆ ಹಿಂಗೆ, ಹಂಗಾಗಿ ಈಗಲೂ ಹಾಗೆ ಅಂತ. ನಾನು ಫ್ರೆಂಡ್ಸ್ ಇಲ್ಲಿ ಬಟ್ ಫ್ರೆಂಡ್ಸ್ ಇದ್ದಾಗ ಸೆಟ್ ಅಲ್ಲಿ ಬಂದಾಗ ಅವ್ರು ಡೈರೆಕ್ಟರ್, ನಾವು ಆರ್ಟಿಸ್ಟ್, ಕರೆಕ್ಟ್. ಆ ಒಂದು ಖಂಡಿತ ಆ ಡಿಸ್ಟೆನ್ಸ್ ಆಗಲಿ, ಆ ಒಂದು ಅಟ್ಮಾಸ್ಫಿಯರ್ ಖಂಡಿತ ಮೇಂಟೈನ್ ಮಾಡಬೇಕು, ಡೆಫಿನೆಟ್ಲಿ ಮೇಂಟೈನ್ ಮಾಡಬೇಕು. ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮೇಡ್ ಇನ್ ಬೆಂಗಳೂರು ಅಂತ ಒಂದು ಚಿಕ್ಕ ಪಾತ್ರ ಮಾಡಿದೆ ನಾನು. ಅದರಲ್ಲಿ ಪ್ರದೀಪ್ ಶಾಸ್ತ್ರಿ ಅನ್ನೋ ಒಬ್ಬರು ಡೈರೆಕ್ಟರ್. ಒಂದು 4-5 ದಿವಸ ಶೂಟಿಂಗ್ ಇತ್ತು ಅನ್ಸುತ್ತೆ, ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ನನ್ನ ಶೂಟಿಂಗ್ ಇತ್ತು. ಸೊ ನಾನು ಹೋಗಿ ಕೂತಿದ್ದೆ, ಅಲ್ಲಿ ಮಾನಿಟ್ರ್, ಇವತ್ತು ಸಿನಿಮಾದಲ್ಲಿ ಮಾನಿಟ್ರ್ ಇರ್ತಲ್ಲ, ಮಾನಿಟ್ರ್ ಮುಂದೆ ಇವ್ರು ಕೂತಿದ್ರು, ಡೈರೆಕ್ಟರ್ ಕೂತಿದ್ರು. ಒಂದು 4-5 ಜನ ಯಂಗ್ಸ್ಟರ್ಸ್, ಅವರು ಡೈರೆಕ್ಷನ್ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, AD1 AD2 ಆ ಥರ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅವರೆಲ್ಲ ಬಂದು ಕೂತಿದ್ರು. ಆಮೇಲೆ ನನ್ನ ಸೀನ್ ಏನೋ ಮಾಡ್ತಿದ್ರು. ಆಮೇಲೆ ಅವನೊಬ್ಬ ಮೇ ಬಿ ಒಂದು 20 ವರ್ಷದ ಹುಡುಗ ಅನ್ಸುತ್ತೆ, ಅವನು ಅಸಿಸ್ಟೆಂಟ್ ಡೈರೆಕ್ಟ್ರು. ಕಂಪ್ಲೀಟ್ಲಿ ನಾವೇನು ಮಾಡ್ತಿದ್ವೋ ಅದ್ರ ಕಾಂಟ್ರಡಿಕ್ಟರಿ ಆಗಿ, ಸರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರತ್ತಾ ಅಂತ ಕೇಳ್ದ ಅವನು. ಒಂದು 2 ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು ಡೈರೆಕ್ಷನ್ ಟೀಮ್ನೆಲ್ಲ ಕರ್ಸಿದ್ರು. ನೋಡಿ ಇವನು ಹೇಳ್ತಾನೆ, ಈ ಥರ ಸಜೆಷನ್ ಕೊಡ್ತಾನೆ, ಕಂಪ್ಲೀಟ್ಲಿ ಒಂಥರ ನಾವೇನು ಅಂದ್ಕೊಂಡಿದ್ವೋ ಅದಕ್ಕೆ ಕಾಂಟ್ರಡಿಕ್ಟರಿ ಇದು, ಈ ಥರ ಪರ್ಫಾರ್ಮ್ ಮಾಡಿದ್ರೆ ಹೆಂಗಿರತ್ತೆ ಅಂತ ಎಲ್ಲರೂ ಇನ್ಪುಟ್ಸು ತೊಗೊಂಡ್ರು. ಇನ್ಪುಟ್ಸ್ ತೊಗೊಂಡು ಹೋದಲ್ವಾ ಅಂದ್ಬಿಟ್ಟು ಕಂಪ್ಲೀಟ್ಲಿ ಅವನದೇನೋ ವರ್ಷನ್ ಇತ್ತಲ್ಲ ಅದನ್ನು ಇನ್ಕ್ಲೂಡ್ ಮಾಡಿ, ಅವ್ರದ್ದೇನೋ ಇನ್ಪುಟ್ ಹಾಕಿ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ರು ಆ ಸೀನ್ನ. ಎಷ್ಟು ಜನ ಡೈರೆಕ್ಟರ್ಸು ಆ ಥರ ಒಪ್ಕೊಳ್ತಾರೆ? ಆ ಥರ ಸರಿ ಅನ್ಸಿದ್ರು ಮೇ ಬಿ ಬಿಕಾಸ್ ಆಫ್ ದರ್ ಈಗೋ, ನಾನು ಡೈರೆಕ್ಟ್ರು ಇವನ್ ಮಾತನ್ನ ಕೇಳ್ಬಿಟ್ರೆ ನಾ ಚಿಕ್ಕವನಾಗಲ್ವಾ ಅಂದ್ಕೊಂಡು ಎಷ್ಟೋ ಜನ ಅವ್ರ ಮಾತು ಕೇಳಲ್ಲ. ಆ ಥರ ನನಗೆ ಅದ್ಭುತ ಅನಿಸ್ತು ಅವ್ರದ್ದು. ಅವರು ತುಂಬಾ ವಿರಳ. ಎಲ್ಲರನ್ನೂ ಕರೆಯಲ್ಲ, ಸೈಡ್ ಕರೆದ್ಬಿಟ್ಟು ಕಡೆ ನಾನೇ ಅದು ಇದೆ. ನಾನು ನೋಡ್ರಿ, ನೀವು ಹೇಳಿದ್ರಲ್ಲ ಶಾಸ್ತ್ರಿಗಳು ಅಂಥವ್ರು ತುಂಬಾ ವಿರಳ. ಆ ಥರದವ್ರು ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಥವಾ ಅವರಿಗೂ ಒಂಥರ ಹುಮ್ಮಸ್ ಬರುತ್ತೆ, ಹೌದು, ಆ ಥರದ್ದು. ನನ್ಗನ್ಸದು ಇವಾಗ ಅವನ ಹುಡುಗ ನೆಕ್ಸ್ಟ್ ಡೈರೆಕ್ಟರ್ ಆದ್ರೆ ಹಿ ವಿಲ್ ಫಾಲೋ ದ ಸೇಮ್ ಮೆಥಡ್. ಹೌದು, ಅವನ ಅಸಿಸ್ಟೆಂಟ್ ಯಾರೋ ಬರ್ತಾರೆ, ಅವ್ರಿಗೆ ಅದೇ ಥರ ಎನ್ಕರೇಜ್ಮೆಂಟ್ ಕೊಡ್ತಾನೆ. ಅಂದರೆ ತಾವು ಯಾವ ಒಂದು ಇದರಲ್ಲಿ ಬಂದಿರ್ತೀರೋ, ಸ್ಕೂಲಿಂದ ಬಂದಿರ್ತೀರೋ ಅದೇ ಥರ ಮುಂದುವರಿಯುತ್ತೆ ಹೀಗೆ. ಆಮೇಲೆ ಈಗ ಕೇಳ್ಬೋದೋ ಬಿಡ್ಬೋದು ಅಂತ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು ನೀವು. ಎಷ್ಟು ಜನ ಮಕ್ಕಳು ಮತ್ತು ಏನು ಮಾಡ್ತಿದ್ದಾರೆ? ನನಗೆ 2 ಗಂಡು ಮಕ್ಕಳು, ಟ್ವಿನ್ಸ್, ಪ್ರತ್ಯುಷ್ ಮತ್ತು ಪ್ರಜ್ವಲ್ ಅಂತ. ಅವರಿಬ್ಬರು ಇವಾಗ 10th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾರೆ. ಒಂದು ಪ್ರಶ್ನೆ ಕೇಳಲ್ಲ, ಈಗಿನ ಒಂದು ಇದರಲ್ಲಿ ಒಬ್ಬ ಮಕ್ಕಳನ್ನೇ ಆ ಚಿಕ್ಕ ಮಗು ಇದ್ದಾಗ ಅಳೋದು, ಇದು ರಾತ್ರಿ ಮಲಗಲ್ಲ ಹಗಲು ಮಲಗಲ್ಲ ತೊಂದರೆ, ನೀವಿಬ್ಬರು ಆರ್ಟಿಸ್ಟ್ಗಳು ತಿಳಿತಾ, ಅವರು ಬಿಡಿ ಯಾವಾಗ ಬಾಣಂತನ ಇರುತ್ತೆ ಮನೆ, ಹೆಂಗೆ ಇಬ್ಬರನ್ನ ಹೆಂಗೆ ಯಾವ ಥರ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಿ? ಅಫ್ಕೋರ್ಸ್ ಅದು ಆಲ್ಮೋಸ್ಟ್ 70 to 80% ಕ್ರೆಡಿಟ್ ದೀಪಶ್ರೀಗೆ ಹೋಗುತ್ತೆ.
ಎಸ್ಪೆಷಲಿ ಹುಟ್ಟದಿಂದ ಒಂದು 2 ವರ್ಷ ಇದೆಯಲ್ಲ, ಅದು ಅವ್ರು ನೋಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟವಾದ ಕೆಲಸ. ಅದು ಫೀಡ್ ಮಾಡೋದಾಗ್ಲಿ, ಅರಳ್ತಾ ಇರ್ತಾವೆ, ಅದು ಆ ಥರ. ನಾನು ಸೀರಿಯಲ್ ಮಾಡ್ತಿದ್ದೆ ಆಗ ಆ ಟೈಮಲ್ಲಿ, ಬೆಳಗ್ಗೆಯಿಂದ ಸಂಜೆ ತನಕ ಸೀರಿಯಲ್ ಮಾಡಿ, ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ರಾತ್ರಿ ಬಂದ ತಕ್ಷಣ ಒಂದು ಮಗುನ್ ಕೊಟ್ಬಿಡೋಳು, ನೀ ಏನಾರು ಮಾಡ್ಕೊ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಕೊಟ್ಬಿಡೋಳು. ಸೊ ಅದು ಒಂಥರ ಕಂಪ್ಲೀಟ್ಲಿ ಅದನ್ನ ಕೆಲವು ಸರ್ತಿ ಅಫ್ಕೋರ್ಸ್ ಆ ಸುಸ್ತನಲ್ಲಿ ಇವ್ರು ಅಳ್ತಾ ಇರೋದು ಮಗು ಒಂದು ಸ್ವಲ್ಪ ಫ್ರಸ್ಟ್ರೇಟ್ ಆಗೋದು. ಬಟ್ ಎಂಜಾಯ್ ಮಾಡಕ್ಕೆ ಶುರು ಮಾಡಿದಾಗ ಅದು ಅಷ್ಟು ಅನ್ಸಲ್ಲ ಅನ್ಸುತ್ತೆ. ಬಟ್ ಜಾಸ್ತಿ ಕ್ರೆಡಿಟ್ ಹೋಗ್ಬೇಕಾಗಿರೋದು ದೀಪಶ್ರೀಗೆ. ಅವಳು ಸಿಕ್ಕಾಪಡೆ ನೋಡ್ಕೊಂಡಿದ್ದಾಳೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ತಾಯಿ, ಅವ್ರ ತಾಯಿ, ಅವರು ಸಿಕ್ಕಾಪಡೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ. ಅವರು ಏನು ಯಾರೋ ಕ್ರಿಕೆಟ್ ಅಂತೇನೋ ಕೇಳ್ಪಟ್ಟೆ ನಿಧಾನ. ಅವರು ಇಬ್ಬರು ಕ್ರಿಕೆಟ್ ಆಡ್ತಿದ್ರು, ಅಂದರೆ ಕ್ರಿಕೆಟ್ ಕೋಚಿಂಗ್ ಹೋಗ್ತಿದ್ರು. ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಅಂತ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಒಂದು ಟೀಮ್ ಇದೆ, ಅದ್ರಲ್ಲಿ ಹೋಗಿ ಲೀಗ್ ಮ್ಯಾಚಸ್ ಎಲ್ಲ ಆಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಗೊತ್ತಲ್ಲ, 10th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಒಂದು ಸ್ವಲ್ಪ ಆಟದಿಂದ ದೂರ ಇದ್ದು ಒಂದು ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಈ ಒಂದು ವರ್ಷ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಾರೆ. ಅದರಲ್ಲೇ ಮುಂದೆ ಹೊಡಿತಾರೆ, ಅಥವಾ ನೀವಿಬ್ಬರು ಇದಿರೋದ್ರಿಂದ, ಕಲಾವಿದರು ಇರೋದ್ರಿಂದ, ಮತ್ತು ಪ್ರಭಾತ್ ಕಲಾವಿದರು ಇದಿರೋದ್ರಿಂದ, ಸೊ ಅವರು ಈ ಕಡೆನ ಅಥವಾ ಕ್ರಿಕೆಟ್ ಬ್ಯಾಟ್? ಅಲ್ಲ, ನಮಗೆ ಇಷ್ಟ ಆಗಿರೋದು ಅವರು ಪ್ರಭಾತ್ ಕಲಾವಿದ್ರ ಬಗ್ಗೆ ಜಾಸ್ತಿ ಒಲವು ತೋರಿಸ್ಲಿ ಅಂತ. ಆ್ಯಂಡ್ ದೇವ್ರ ದಯದಿಂದ ಅವ್ರಿಗೆ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ. ಅವರು ನಮ್ಮ ನೃತ್ಯ ನಾಟಕಗಳಲ್ಲೆಲ್ಲ ಒಂದು ಕೆಲವು ಪಾತ್ರಗಳು ಮಾಡ್ತಾರೆ ಅವರು. ಆ್ಯಂಡ್ ಇಬ್ಬರು ಸೇರಿ ಹರಕತೆನೂ ಮಾಡ್ತಾರೆ. ಸೊ ಈ ಫೀಲ್ಡಲ್ಲಿ ಒಂದು ಸ್ವಲ್ಪ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅವ್ರಿಗೆ. ಆ್ಯಂಡ್ ನಮ್ಮ ಇಂಟ್ರೆಸ್ಟ್ ಏನೇ ಇರ್ಬೋದು, ಏನೇ ಆಗಿರ್ಬೋದು, ಅವ್ರನ್ನ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಅಂಟಿಲ್ ಸಮ್ ಟೈಮ್ ನಾವು ಈ ಥರ ಇಷ್ಟು ಚೆನ್ನಾಗಿದೆ, ಈ ಫೀಲ್ಡ್ ಈ ಥರ ಇದೆ ಅಂತ ಒಂದು ಇಂಟ್ರಡ್ಯೂಸ್ ಮಾಡ್ಬೋದು ಹೊರತು ನೀನು ಇದರಲ್ಲೇ ಜೀವನ ಸಾಗಿಸು, ನೀನು ಇನ್ನೇನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವ್ರು ಕಂಪ್ಲೀಟ್ಲಿ ಅವ್ರ ಇಂಟ್ರೆಸ್ಟ್ ಏನಿರುತ್ತೆ ಅದು ಅವ್ರಿಗೆ ಬಿಟ್ಟಿರೋದು. ಎಲ್ಲ ಫೀಲ್ಡ್ಸ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲನೂ ಹೇಳಿದ್ದೀವಿ. ಈ ಫೀಲ್ಡಲ್ಲೂ ತುಂಬ ಇನ್ಕನ್ಸಿಸ್ಟೆಂಟ್ ಇದೆ. ದೀಪಶ್ರೀ ಹೇಳಿದಾಗ ಆವಾಗಲೇ ನಾವು ಹೇಗೆ ಯಾವಾಗ ಪ್ರೋಗ್ರಾಮ್ಸ್ ಬರುತ್ತೆ, ಯಾವಾಗ ಪ್ರೋಗ್ರಾಮ್ ಬರಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಹಾಗೆ ನೋಡೋಕೆ ಹೋದರೆ ಇವಾಗಿನ ಒಂದು ಯಾವುದೋ IT ಸೆಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಸೆಕ್ಟರ್ ಆಗಿರ್ಬೋದು, ಅವ್ರದ್ದು ಜಾಬ್ ಸೆಕ್ಯೂರಿಟಿ ಕಂಪ್ಲೀಟ್ಲಿ ಇಲ್ಲ. ಮುಂಚೆ ಏನಾಗೋದು ಅಂದರೆ ಒಂದು ಗೌರ್ಮೆಂಟ್ ಜಾಬಲ್ಲಿ ಸೇರಿಬಿಟ್ರೆ ಒಂದು 20ನೇ ವಯಸ್ಸಿಂದ 58ನೇ ವಯಸ್ಸು ಅವ್ನು ರಿಟೈರ್ ಆಗೋವರೆಗೂ ಅವನು ಅಲ್ಲೇ ಆರಾಮಾಗಿರಬಹುದು. ಏನು ಕೆಲಸ ಮಾಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿದ್ರೆ ಅವ್ನ ಜೀವನ ಅವ್ನು ಸೆಟ್ಲ್ ಆಯಿತು ಅಂತ ಹೇಳ್ಬೋದು. ಇವಾಗಿನ ಸಿನಾರಿಯೋಲಿ ಯಾವಾಗ ಬೇಕಾದರೂ ಲೇ ಆಫ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು. ಯಾವ ಫೀಲ್ಡಲ್ಲೂ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಸೊ ನಾವು ಅವ್ರಿಗೇನು ಹೇಳೋದು ಅಂದರೆ ಒಂದು 2-3 ಬ್ಯಾಕಪ್, ನಾಟ್ ಜಸ್ಟ್ ಒಂದೇ ಫೀಲ್ಡಲ್ಲಿ ಇರ್ತೀನಿ ಅಂತಲ್ಲ, 2-3 ಬ್ಯಾಕಪ್ ಇರಲಿ. ಇನ್ನೊಂದು ಏನಾರ ಕಲ್ತಿರು ಅಕಸ್ಮಾತ್ ಏನು ಗೊತ್ತಾ, ಈ ಕೆಲವು ಕಾಲೇಜಿಗೆ, ಈಗ ನಮ್ಮ ಕಾಲೇಜಲ್ಲೇ ಧಾರವಾಡ JSS ಕಾಲೇಜ್, ಅಲ್ಲೇನೋ ಒಂಥರ ಫಂಕ್ಷನ್ನು ಅಥವಾ ಅದಾದಾಗ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು, ಬರೇ ಓದು ಅದಷ್ಟೇ ಅಲ್ಲ, ಈ ಬೇರೆ ಎಕ್ಸ್ಟ್ರಾ ಏನಿತ್ತು ಅದನ್ನು ಕಲ್ತ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸಿಂಪಲ್ ಇವತ್ತಿನ ಇದರಲ್ಲೇ ಒಂದು ಹೇಳ್ತೀನಿ, ಎಲ್ಲ ಗ್ಯಾಸ್ ಓನರು ನಾವು ಮೊದಲು ಮಾಡ್ತಿದ್ದು ಕಟ್ಟಿಗೆ ಒಲೆ, ಅಲ್ಲಿಗೂ ಬಂದರು. ಕರೆಕ್ಟ್. ಸೊ ಆಲ್ಟರ್ನೇಟ್ ಏನಿರುತ್ತೆ, ಇದಕ್ಕಾರ ಇದು ನುಗ್ಗದು. ಸೊ ಅದು ಒಂದು ಖುಷಿ. ಇನ್ನೊಂದು ಏನು ಅಂತಂದರೆ, ಕಲಾವಿದನಿಗೆ ಒಂದು ಕಾಡ್ತಾ ಇರುತ್ತೆ. ನಾನು ಇದೊಂದೇನೋ ಒಂದು ಪಾತ್ರ ನಾನು ಮಾಡೋದು ನನ್ನ ಜೀವನದಲ್ಲಿ ಏನೋ ಅಂದರೆ, ಕಲಾವಿದರಿಗೆ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದೇ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಅಲ್ಲಿಗೆ ಕಲಾವಿದ ಮುಗ್ದ ಅಂತ ಅರ್ಥ. ಆದ್ರೂ ಏನೋ ಈ ಥರದ್ದು ಒಂದು ಪಾತ್ರ ನಾನು ಮಾಡಬೇಕಾಗಿತ್ತು ಅನ್ನೋ ಒಂದು ಕೊರಗು ಏನಾದರೂ ಇದೆಯಾ? ಅಂದರೆ ಮುಂಚೆ ಯಾರೋ ಮಾಡಿರೋ ಪಾತ್ರ ನಾ ಮಾಡಬೇಕಲ್ಲ, ಒಟ್ಟು ಏನೋ ಒಂದು ಈಗ
ನಮಗೇನು ಅನ್ಸುತ್ತೆ, ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಅಥವಾ ವಿಷ್ಣುವರ್ಧನ್ ಅಂಥ ಪಾತ್ರಗಳು ಸಿಕ್ಕರೆ ಹಿಂಗೆ ಅಂತ, ಅದು ಪ್ರತಿಯೊಂದು, ಯಾಕಂದರೆ ಅವರೆಲ್ಲ ನಮ್ಮ ಒಂದು ಕನ್ನಡ ಚಿತ್ರರಂಗದ ದೇವರು ಅವರು. ಅದು ಆ ಥರದ್ದು ನಾನು ಕೇಳ್ತಿಲ್ಲ. ಏನೋ ಒಂದು ವಿಭಿನ್ನವಾಗಿ ಏನೋ ಒಂದು ಬೇಕಿತ್ತು, ನಾನು ಇದನ್ನು ಮಾಡಬೇಕಾಗಿತ್ತು ನನ್ನ ಜೀವನದಲ್ಲಿ, ಇದು ಇಂಥದ್ದು ಒಂದು ಪಾತ್ರ ಅಂತ ಒಂದು ಆ ಕೊರಗು ಯಾವ್ದನ್ನು ಅಲ್ಲ. ನನಗೆ ಖಂಡಿತ ಏನನ್ಸೋದು ಅಂದರೆ, ಎಸ್ಪೆಷಲಿ ಸೀರಿಯಲ್ಲು ಮತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ, ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಟೈಪ್ ಕ್ಯಾಸ್ಟ್ ಮಾಡಿಬಿಡ್ತಾರೆ. ಮೇ ಬಿ ಬೇಸ್ಡ್ ಆನ್ ದೇರ್ ಅಪಿಯರೆನ್ಸ್, ಅವ್ರು ಹೇಗೆ ಕಾಣ್ತಾರೆ, ಅವರ ಒಂದು ಹೈಟು, ಅವರ ಒಂದು ಸ್ಟೇಚರು, ಅದನ್ನು ನೋಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಬೆಳ್ಳಿಗೆ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ರೆ ಇವನು ಒಬ್ಬ ಸಾಫ್ಟ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಮಾತ್ರ ಲಾಯಕು, ಬೇರೆ ಕ್ಯಾರೆಕ್ಟರ್ ಮಾಡೋದು ಚೆನ್ನಾಗಿರಲ್ಲ ಇವನು ಅಂತ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಇವಾಗ ಬೇರೆ ಇದು ದೇಶದ ಸಿನಿಮಾಗಳನ್ನ ನೋಡ್ತಿದ್ರೆ, ನಾಟ್ ಜಸ್ಟ್ ಹಾಲಿವುಡ್ ಅಲ್ಲ, ಇವಾಗ ಬೇಕಷ್ಟು ಇರಾನಿಯನ್ ಫಿಲ್ಮ್ಸ್ ಬರುತ್ತೆ, ಕೊರಿಯನ್ ಫಿಲ್ಮ್ಸ್ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಭಾಳ ಮುಗ್ಧನಾಗಿ ಕಾಣೋನು ತುಂಬ ಒಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ಳೋಂಥ ಪಾತ್ರನ ಮಾಡಿಸಿರ್ತಾರೆ. ಅದೇ ಚಾಲೆಂಜ್ ಅಲ್ವಾ? ಅದು ಬಹಳ ಅದು ಆ ಥರ ಒಂದು ನನಗೆ ನೆಗೆಟಿವ್ ರೋಲ್ ಮಾಡೋದಕ್ಕೆ ಭಾಳ ಇಷ್ಟ ನನಗೆ. ಆ್ಯಂಡ್ ನಾಟ್ ಜಸ್ಟ್ ಇವಾಗ ಬಂದ ತಕ್ಷಣ ಒಂದು ಇಂಟ್ರೊಡಕ್ಟರಿ ಫ್ರೇಮಲ್ಲೇ ಅವನು ವಿಲನ್ ಅಂತ ತೋರಿಸ್ಬಿಡೋದು, ಆ್ಯಂಗಲ್ಸಲ್ಲಿ ಆ ಥರ ಅಲ್ಲ, ಬಹಳ ಸಟಲ್ ಆಗಿ ತಗೊಂಡು ಹೋಗೋಂಥ ಒಂದು. ನಾನು ಏನಕ್ಕೆ ಕೇಳಿದೆ ಅಂತಂದರೆ, ನಾನು ಇದು ಫಸ್ಟ್ ಒಂದು ಮಾಯಾಮೃಗ ಬರೋದು ಫೋರ್ಜರಿ ರಾಜೀವ್ ಅಂತ ನಾನು ಕ್ಯಾರೆಕ್ಟರ್ ಮಾಡಿದ್ದೆ, ನೆಗೆಟಿವ್ ಕ್ಯಾರೆಕ್ಟ್ರು ಅಂತ. ನಾನು ಗೊತ್ತಿಲ್ಲ, ಸೀತಾರಾಮ್ ಸರ್ ಹತ್ರ ಬಯಸ್ಕೊಂಡಷ್ಟು, ನಾನು ಬಯಸ್ಕೊಂಡಷ್ಟು ಇನ್ಯಾರು ಜಗತ್ತಿನಲ್ಲಿ ಬಯಸ್ಕೊಂಡೇ ಇಲ್ಲ. ಆದರೂ ಇವತ್ತಿನ ಖುಷಿಯಿಂದನೇ ಹೇಳ್ತೇನೆ, ಅವರು ಒಂದು ಅಷ್ಟು ಬೈದಿದ್ದಕ್ಕೆ, ಹೇಳ್ಕೊಟ್ಟಿದ್ದಕ್ಕೆ ಏನೋ ಒಂದು ಸ್ವಲ್ಪ ಆದರೂ ಒಂದು ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿದ್ದೀನಿ. ಅದು ಸೀತಾರಾಮ್ ಸರ್ಗೆ ಸಲ್ಲಬೇಕಾದದ್ದು. ಎಲ್ಲಿ ಕೊನೆಗೆ ಆ ಮದುವೆ ಆಗಿ ಏನು ಇದು ಅಲ್ಲಿ ತನಕನೂ ನೆಗೆಟಿವ್ ಅನ್ನೋದೇ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಪಾಸಿಟಿವ್ ಅಂತಾನೆ ಅಂದ್ಕೊಂಡಿದ್ದು. ಆಮೇಲೆ ಗೊತ್ತಾಗಿದ್ದು ನೆಗೆಟಿವ್ ಇದು ಹೆಂಗೆ ಆಡಿಯನ್ಸ್ ಇಂದ ಹೆಂಗೆ ರೆಸ್ಪಾನ್ಸ್ ಬಂದ. ನಾನು ಅಂದ್ಕೊಂಡೆ ವಿಲನ್ ನನ್ನ ಫಸ್ಟ್ ನಮ್ಗೆ ಆವಾಗ ಅಷ್ಟೊಂದು ಗೊತ್ತಿರಲಿಲ್ಲ, ವಿಲನ್ ಅಂದ್ಕೊಂಡು ನಾವು ನಾಟಕ ಹೆಂಗೆ ಅಂತ ಆ ಥರ ಹಿಂಗೆ ಅಂತ ಬೈಯೋರು ಬಯಸ್ಕೊಂಡು ಇವತ್ತು ಫೋರ್ಜರಿ ರಾಜೀವ್ ಅಂತಲೇ ಗುರುತಿಸ್ತಾರೆ. ಅದಕ್ಕೆ ನಂಗೆ ಸರಿಗೆ ತುಂಬ ಥ್ಯಾಂಕ್ಸ್. ಸೊ ಆ ಥರ ಕ್ಯಾರೆಕ್ಟರ್ ತಗೊಳ್ಳೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಆ ಥರ ಡೈರೆಕ್ಟರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆ ಥರ ಸಿಗೋದಕ್ಕೆ. ಸೊ ನಾನು ಆ ಒಂದು ಪಾತ್ರದಲ್ಲಿ ಹುಡುಕಾಟದಲ್ಲಿದ್ದೀನಿ. ಓಕೆ, ಕೊನೆಯದಾಗಿ ನಮ್ಮ ಟಿ ವಿ ಇಂಡಸ್ಟ್ರಿ, ನಾಟಕ ಮತ್ತು ಸಿನಿಮಾ ಒಂದೇ ಒಂದು ಶಬ್ದದಲ್ಲಿ ನಿಮ್ಮ ಮಾತಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ಕಂಡಂತೆ ಒಂದು ಏನೋ ಒಂದು ಅಥವಾ ಒಂದು ವಾಕ್ಯದಲ್ಲಾದರೂ ಹೇಳಿ, ಹೇಗೆ ಅಂತ. ನಮ್ಮ ತಾತ ಅವರು ಒಂದು ಹೇಳ್ತಿದ್ರು, ನಾವು ಬಡತನನ ಸ್ಟೇಜ್ ಮೇಲೆ ತೋರಿಸ್ಬಾರ್ದು ಅಂತ. ನೀವು ಎಷ್ಟೇ ಬಡವರಾಗಿರಲಿ ಸ್ಟೇಜ್ ಮೇಲೆ ಬಡತನ ತೋರಿಸ್ಬಾರ್ದು. ನನಗೆ ಅದು ರಿಲೇಟ್ ಮಾಡೋದಕ್ಕೆ ರಂಗನಾಯಕಿ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ. ಅವ್ರು ಪರದೆ ತೆಗೆದಾಗ ಅಲ್ಲೆಲ್ಲ ತೂತಾಗ್ಬಿಟ್ಟಿರುತ್ತೆ. ನೀನು ಇದು ಸಂಜೆ ಏನು ಶೋ ನೋಡ್ತೀಯ ಅದು ಭಾಳ ವಿಜೃಂಭಣೆಯಿಂದ ಕಾಣುತ್ತೆ, ಬಟ್ ನಿಜವಾದ ರಿಯಾಲಿಟಿ ಅದು ಅಂತ ಹೇಳ್ತಾರೆ. ಸೊ ಒಬ್ಬ ಆರ್ಟಿಸ್ಟು ಅವನ ಒಂದು ಏನೇ ನೋವಿರ್ಬೋದು, ಏನೇ ಕಷ್ಟ ಇರ್ಬೋದು, ಏನೇ ಇರ್ಬೋದು, ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಿರ್ಬೇಕಾದ್ರೆ ಅಥವಾ ಒಂದು ಸೀರಿಯಲ್ ಮಾಡ್ತಿರ್ಬೇಕಾಗ್ಲಿ, ಏನೋ ಒಂದು ಮಾಡ್ತಿರ್ಲಾಗಿ ಅದನ್ನು ತಲೆ ಕೆಡ್ಸ್ಕೋಬಾರ್ದು. ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಮೀರಿ ಪರ್ಫಾರ್ಮ್ ಮಾಡಿದ್ರೆ ಒಂದೊಬ್ಬ ಒಳ್ಳೆ ಆ್ಯಕ್ಟರ್ ಆಗ್ತಾನೆ ಅನ್ನೋದು. ಅದಕ್ಕೆ ಕಲಾವಿದ ಅನ್ನೋದು, ಅದಕ್ಕೆ ಹೇಳೋದು. ನಟ ಬಣ್ಣ ಹಚ್ಚಿದವರೆಲ್ಲರೂ ನಟರಾಗ್ತಾರೆ, ಆದರೆ ಕಲಾವಿದ ಎಲ್ಲರೂ ಆಗೋಕ್ಕಾಗಲ್ಲ. ಕಲಾವಿದನಿಗೂ ನಟನಿಗೂ ಇರುವಂಥ ವ್ಯತ್ಯಾಸ ಇದೆ. ಅದೇ ಪರಕಾಯ ಪ್ರವೇಶ ಅಂತಾರಲ್ಲ, ಖಂಡಿತ. ಆಗ್ಲಿಂದನೂ ಅದೇ ಕೇಳ್ತಾ ಇದ್ದಿದ್ದು, ನಿಮ್ಗೆ ಯಾವ ಪಾತ್ರ ಕೊರಗಿತ್ತು, ಮತ್ತು ಆತ್ಮತೃಪ್ತಿ ಅನ್ನೋದು ಹೇಗೆ, ಬೇರೆಯವ್ರ ಚಪ್ಪಾಳೆ ಹೊಡೋದು ಹೀಗೆ ಅಂತ ಎಲ್ಲ ತುಂಬ ಖುಷಿ ಆಯಿತು. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡು. ಖಂಡಿತ. ದೀಪಶ್ರೀ ನನ್ನ ಜೀವನದ ಅದೃಷ್ಟ.
ನಾಟ್ ಜಸ್ಟ್ ಸುಮ್ಮನೆ ಏನೋ ಒಂದು ಬಾಯಿ ಮಾತು ಕೇಳಬೇಕು ಅಂತಲ್ಲ, ನಿಜವಾಗ್ಲೂ ಭಾಳ ಸಿಂಪಲ್, ವೆರಿ ಗುಡ್ ಹಾರ್ಟೆಡ್. ನಾನು ನಿಮ್ಮ ಹೆಂಡತಿ ದೀಪಾಶ್ರೀ ಕೇಳ್ತಿರೋದು. ನನ್ನ ಹೆಂಡತಿ ಬಗ್ಗೆನೇ ನಾ ಹೇಳ್ತಾ ಇರೋದು. ಅಲ್ಲ, ಮತ್ತೆ ದೀಪಾಶ್ರೀ ಅದು ಯಾವುದೋ ಒಂದು ಪಾತ್ರದ್ದು ಹೇಳ್ಬಿಡ್ತಿದ್ದನ್ನು ಈ ಕಲಾವಿದ್ರದ್ದು ಇದು ಒಂದು ಅದಕ್ಕೆ ಯೂಶಲಿ ಎಲ್ಲರೂ ರೆಗಿಸ್ತಾ ಇರ್ತೀವಿ, ಏನ್ರಿ ನಿಮ್ಮ ಹೆಂಡತಿ ಪೂರ್ತಿ ಹೆಸರು ಕರಿತೀರಾ ಅಂತ. ನಾ ಅದಕ್ಕೆ ಹೇಳ್ತೇನೆ, ಅವ್ರ ಅಪ್ಪ ಅಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡಿರ್ತಾರೆ, ನಾ ಏನೋ ಅರ್ಧಂಬರ್ಧ ಹೆಸರು ಕೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಪೂರ್ತಿ ಹೆಸರು ಹೇಳ್ತೀನಿ ಅಂತ ಹೇಳ್ತೀನಿ. ಸೊ ನಿಜವಾದ ಮನ್ಸಾರ ಹೇಳ್ತಾ ಇದ್ದೀನಿ, ಭಾಳ ಸಿಂಪಲ್, ವೆರಿ ಗುಡ್ ಹಾರ್ಟೆಡ್ ಪರ್ಸನ್. ನಿಜವಾಗ್ಲೂ ನಾನು ಅದೃಷ್ಟ ಮಾಡೀನಿ ಅವಳ ನನ್ನ ಹೆಂಡತಿ ಆಗ್ಬಿಡಿಯೋದಕ್ಕೆ. ಸರ್, ತುಂಬ ಖುಷಿ ಆಯಿತು. ನಿಮ್ಮ ದಾಂಪತ್ಯ ಜೀವನ ಮತ್ತು ಈ ಕಲಾ ಜೀವನ ಇನ್ನೂ ವಿಜೃಂಭಿಸಲಿ, ತುಂಬ ಒಳ್ಳೆಯದಾಗಲಿ. ಆ ದೇವರು ಪ್ರಭಾತ್ ಕಲಾವಿದರು ಅದು ಏನು ಆ ಜವಾಬ್ದಾರಿ ಇದೆಯಲ್ಲ 90 ಇದು ಸಾವಿರಾರು. ನಾನು ಮತ್ತೆ ನಿಮಗೆ ಅನಿಸ್ಬೋದು ಇನ್ನೇನು ಹಿಡ್ಕೊಂಡ್ಬಿಟ್ಟಿದ್ದಾನೆ ಪ್ರಭಾತ್ ಕಲಾವಿದರು. ಇಲ್ಲ, ನನ್ನ ಖುಷಿ ಅದೇನು ನಿಜವಾದ- ನನಗೆ ಅಷ್ಟು ನಾನು ಥಿಯೇಟರ್ ಆ ಕಡೆ ಹಳ್ಳಿ ನಾಟಕಗಳಿಂದ ಬಂದವನು, ಹಾಗಾಗಿ ನನಗೆ ಈ ರಂಗಭೂಮಿ ಅಂದರೆ ವಿಶೇಷವಾದಂಥ ಒಂದು ಇದು. ಹೀಗೆ ಸಾವಿರಾರು ವರ್ಷ ಇದಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಸೇವೆ ಕರ್ನಾಟಕಕ್ಕೆ, ನಮ್ಮ ಕನ್ನಡ ನಾಡಿಗೆ, ಕನ್ನಡ ರಂಗಭೂಮಿ ಸೀರಿಯಲ್ಲು ಅಥವಾ ಸಿನಿಮಾಕ್ಕೆ ಹೀಗೆ ಸಿಗ್ತಾ ಇರಲಿ ಅಂತ ಹೇಳ್ತಾ ನಮಸ್ತೆ ಸರ್. ಥ್ಯಾಂಕ್ ಯು. ಹೇಗನಿಸ್ತು ಹರೀಶ್ ಅವರ ಜೊತೆ ನಮ್ಮಲ್ಲಾಗಲಿ? ನನ್ನ ಪುಣ್ಯ, ನಮ್ಮ ಅದೃಷ್ಟ, ಇಂಥವ್ರ ಜೊತೆ ನನಗೊಂದು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಮುಂದಿನಲ್ಲಾಗಲಿ ಮತ್ತೊಬ್ಬ ವಿಶೇಷವಾದಂಥ ವ್ಯಕ್ತಿ ಜೊತೆ ಮಾತಾಡೋಣ. ನಮಸ್ತೆ.